ಸೊ ಕರೆಂಟ್ ಶಾಕ್ ಕೊಡೋದಕ್ಕೆ ಬಳಸಿದಂತಹ ವಸ್ತುಗಳನ್ನು ಜಪ್ತಿ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದನ್ನ ನಾವು ಹೇಳ್ತಾ ಇದ್ವಿ. ಇನ್ನೊಂದು ಕಡೆಗೆ ಕರೆಂಟ್ ಶಾಕ್ ನಿಂದಲೇ ಸಾವನ್ನಪ್ಪಿದ್ರ ಹಾಗಾದ್ರೆ ರೇಣುಕಾಸ್ವಾಮಿ. ಡಿ ಗ್ಯಾಂಗ್ನ ಕ್ರೌರ್ಯ ತನಿಖೆಯಲ್ಲಿ ಅನಾವರಣಗೊಳ್ತಾ ಇದೆ. ಹೇಗೆ ಹಿಂಸಿಸಿ ಆತ ಸಾಯೋ ಕೊನೆಯ ಮೂಮೆಂಟ್ ತನಕ ಕೂಡ ಅಕ್ಷರಶಃ ನರಕ ದರ್ಶನ, ಬದುಕಿದ್ದಾಗಲೂ ನರಕ ದರ್ಶನ, ಕಾಲಿನಿಂದ ಒದ್ದು ಕೈಕಾಲ್ ಕಟ್ಟಿ ಎಲೆಕ್ಟ್ರಾನಿಕ್ ಡಿವೈಸ್ ನಿಂದ ಶಾಕ್ ಕೊಟ್ಟು ಪ್ರಜ್ಞೆ ತಪ್ಪಿದ ಸ್ವಾಮಿಯನ್ನ ಎಬ್ಬಿಸೋದು ಕೂಡ ಕರೆಂಟ್ ಶಾಕ್ ನ ಪ್ರಯೋಗವನ್ನು ಯೂಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಎಬ್ಸಬೇಕಾದ್ರೆ ಕೂಡ ಮರ್ಮಾಂಗದ ಫೋಟೋ ಕಳಿಸ್ತೀಯಾ ನೀನು ಅಂತ ಮತ್ತೆ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ನೀವು ಅನೇಕ ಸಂದರ್ಭದಲ್ಲಿ ಈ ಕರೆಂಟ್ ಶಾಕ್ ಪ್ರಯೋಗವನ್ನ ಮನುಷ್ಯರ ಮೇಲೆ ಮಾಡಬೇಕಾದ್ರೆ ಆ ಲೋ ಇಂಟೆನ್ಸಿಟಿನಲ್ಲಿ ಮಾಡ್ತಾರೆ. ಆಮೇಲೆ ತುಂಬಾ ಸಲ ಸೇಫ್ಟಿ ಮೆಜರ್ಸ್ ಅನ್ನ ತೆಗೆದುಕೊಂಡು ಮಾಡ್ತಾರೆ. ಇಲ್ಲಿ ವ್ಯಕ್ತಿಗಳಿಗೆ ಅದು ಯಾವುದ್ರ ನಾಲೆಜ್ ಕನಿಷ್ಠ ಪಕ್ಷ ಅಂತೂ ಇರಲ್ಲ. ಶಿಕ್ಷಿತರಂತೂ ಇವರಾಗಿರಕ್ ಸಾಧ್ಯನೇ ಇಲ್ಲ. ಡೈರೆಕ್ಟ್ ಆಗಿ ಹೈ ವೋಲ್ಟೇಜ್ ಕರೆಂಟ್ ಪಾಸ್ ಮಾಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಹಾಗಾಗಿ ಏನಾದರೂ ಈ ರೀತಿ ಆಗಿರ್ಬೋದು. ಬಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಈಗಾಗಲೇ ಒಂದು ರಿಪೋರ್ಟ್ ಬಂದಿದೆ ಅಂತ. ಯಾಕಂದ್ರೆ ಕಳೆದ ಮಂಗಳವಾರ PM ಆಗಿರೋದು, ಪೋಸ್ಟ್ ಮಾರ್ಟಮ್ ಆಗಿರೋದು. ಸೊ ಅದರಲ್ಲಿ ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗಿ ಮರ್ಮಾಂಗದಲ್ಲಿ ರಕ್ತ ಸೋರಿಕೆಯಾಗಿ ರಕ್ತಸ್ರಾವವಾಗಿ ಸಾವನ್ನಪ್ಪಿದ್ದಾರೆ ಅಂತ. ಬಟ್ ಈ ಕರೆಂಟ್ ಹೊಡೆದಿರೋ ವಿಚಾರವಾಗಿ ಅಲ್ಲಿ ಉಲ್ಲೇಖ ಮಾಡಿದಾರಾ ಇಲ್ವಾ ಅಂತಕ್ಕಂಥದ್ದು ಡೀಟೇಲ್ ಆಗಿ ನೋಡಬೇಕು. PM ರಿಪೋರ್ಟ್ ಅವಾಗ ಗೊತ್ತಾಗುತ್ತೆ. ಅಂದ್ರೆ ಪೂರ್ತಿಯಾಗಿ ಬಂದಿರಲಿಲ್ಲ ಇನ್ನು PM ರಿಪೋರ್ಟ್ ಬಂದಿರಲಿಲ್ಲ. ಸೊ ಅದ್ರ ಬಗ್ಗೆ ಏನಾದ್ರು ಅಡಿಷನಲ್ ಆಗಿ ಕೊಡ್ಬೋದು. PM ರಿಪೋರ್ಟ್ ಅಡಿಷನಲ್ ಆಗಿ ಕೊಡ್ಬೋದು. ಕೆಲವು ಪ್ರಕರಣದಲ್ಲಿ ಇಮ್ಮಿಡಿಯೇಟ್ ಆಗಿ ಬೇಕಾಗುತ್ತೆ. ಮೇಲ್ನೋಟಕ್ಕೆ ಡಾಕ್ಟರ್ ಏನು ನೋಡಿರ್ತಾರೆ, ನೋಟಿಸ್ ಮಾಡಿರ್ತಾರೆ, ಅದನ್ನ ಮಾತ್ರ ಕೊಟ್ಟಿರ್ತಾರೆ. ಇನ್ ಡೀಟೇಲ್ ಆಗಿ ಆಮೇಲೆ ಒಂದು ಅಡಿಷನಲ್ ಆಗಿ ಕೂಡ ಕೊಡ್ತಾರೆ. ಹಾಗಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ನನ್ನ ಪ್ರಕಾರ ಇನ್ನೊಂದು ಸ್ವಲ್ಪ ದಿವಸ ಆಗಬೇಕಾದ್ರೆ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ಮರಣೋತ್ತರ ಪರೀಕ್ಷೆಯ ವರದಿಗಾಗಿ ಈಗ ಪೊಲೀಸರು ಕಾಯ್ತಾ ಇದ್ದಾರೆ. ಗೊತ್ತಿಲ್ಲ, ಐ ಡೋಂಟ್ ನೋ ಎಷ್ಟು ಕ್ರೂರತೆ ಇದು ಅಂತಕ್ಕಂಥದ್ದು. ಯಾಕೆಂದರೆ ಇವ್ರು ಇಷ್ಟು ಜನ, ಯಾರೋ ನೆನ್ನೆ ಒಬ್ಬರು ಮಾತನಾಡ್ತಾ ಹೇಳ್ತಾ ಇದ್ರು 50 ಜನ ಇದ್ರು ಒಳಗೆ ಅಂತ ಅಂದ್ಬಿಟ್ಟು. ನಾವೆಲ್ಲ 15 ಜನ 20 ಜನ ಅಂತ ಅಂದ್ಕೊಂಡಿದ್ವಲ್ಲ, 50 ಜನ ಇದ್ರು ಅಂತ. ಮೊದಲೇ ಪೇಷಂಟ್ ಆ ವ್ಯಕ್ತಿ, ಹಂಗಿದೆ ನೋಡೋದಕ್ಕೆ. ಆ ವ್ಯಕ್ತಿ ಮೇಲೆ ಈ ಪರಿ ದಾಳಿ ಮಾಡಿ ಕರೆಂಟ್ ಶಾಕ್ ಕೊಟ್ಟರೆ ಪಾಪ ಇನ್ನೆಲ್ಲಿ ಬದುಕಬೇಕಾತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, PM ರಿಪೋರ್ಟ್ ಕಳೆದ ಮಂಗಳವಾರ ಪೋಸ್ಟ್ ಮಾರ್ಟಮ್ ಆಗಿದ್ದು, PM ರಿಪೋರ್ಟ್ ಕಂಪ್ಲೀಟ್ ಆಗಿ ಇನ್ನೂ ಕೂಡ ಬಂದಿಲ್ವಾ? ಅದರಲ್ಲೇನಾದರೂ ಈ ಕರೆಂಟ್ ಶಾಕ್ನಿಂದನೇ ಸಾವನ್ನಪ್ಪಿರೋದು ಅಂತಕ್ಕಂಥ ಉಲ್ಲೇಖ ಆಗೋ ಸಾಧ್ಯತೆ ಇದೆಯಾ ಅಂತ? ಅರವಿಂದ್, ಕಳೆದ ಮಂಗಳವಾರ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಪ್ರಾಥಮಿಕವಾಗಿ ಬಂದಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಆದರೆ ಡೀಟೇಲ್ ರಿಪೋರ್ಟ್ ಇನ್ನೂ ಕೂಡ ಬಂದಿಲ್ಲ. ಆ ಡೀಟೇಲ್ ರಿಪೋರ್ಟಲ್ಲಿ ಕರೆಂಟ್ ಶಾಕ್ ಕೊಡೋದ್ರಿಂದಲೇ ಸಾವನ್ನಪ್ಪಿದ್ರ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಸಿಗಬೇಕಾಗಿದೆ. ಆ ನಿಟ್ಟಿನಲ್ಲೂ ಕೂಡ ಪೊಲೀಸರು ವೆಯ್ಟ್ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಎಲೆಕ್ಟ್ರಾನಿಕ್ ಮೆಗ್ಗಾನ್ ಏನಿದೆ ಅದನ್ನು ಇನ್ನೂ ಕೂಡ ಪೊಲೀಸರು ವಶಕ್ಕೆ ಸಿಕ್ಕಿಲ್ಲ. ಆ ರೀತಿಯಾಗಿ ಅಜ್ಞಾತ ಸ್ಥಳದಲ್ಲಿ ಎಸ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ತನಿಖೆ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ದೀಪಕ್ ಮತ್ತು ನಂದೀಶ್ ಏನಿದ್ದಾರೆ ಅವರಿಬ್ಬರನ್ನು ಕೂಡ ವಶಕ್ಕೆ ಪಡೆದು ಎಲೆಕ್ಟ್ರಾನಿಕ್ ಮೆಗ್ಗಾನ್ ಎಲ್ಲಿ ಎಸ್ತಿದ್ದೀರಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೀತಾ ಇರುವಂಥದ್ದು. ಅದು ಸಿಕ್ಕ ನಂತರದಲ್ಲಿ ಮತ್ತೊಂದು ಕಡೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಬರಬೇಕಾಗಿದೆ ಅಧಿಕೃತವಾಗಿ, ಆ ರಿಪೋರ್ಟ್ ಬಂದ ನಂತರದಲ್ಲಿ ಏನು ಎಲೆಕ್ಟ್ರಾನಿಕ್ ಕರೆಂಟ್ ಶಾಕ್ನಿಂದಲೇ ಆತ ಸಾವನ್ನಪ್ಪಿದ್ನ ಅನ್ನೋ ಅದ್ರ ಬಗ್ಗೆ ದೃಢವಾಗಿ ಗೊತ್ತಾಗಬೇಕಾಗಿರುವಂಥದ್ದು. ಸದ್ಯಕ್ಕೆ ಪೊಲೀಸರ ತನಿಖೆಯಲ್ಲಿ ಆತನ ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ಕೊಟ್ಟಿದ್ದರಿಂದ ಸಾವನ್ನಪ್ಪಿರುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದ್ದಾವೆ ಅಂತ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಆ ಎಲೆಕ್ಟ್ರಾನಿಕ್ ಮೆಗ್ಗರ್ನ ವಶಪಡಿಸ್ಕೊಂಡ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆ ಮುಂದುವರಿಸಿರುವಂಥದ್ದು. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸೊ ಒಬ್ಬ ವ್ಯಕ್ತಿ ಮೆಸೇಜ್ ಕಳಿಸ್ದ ಅನ್ನೋ ಒಂದೇ ಒಂದು ಏಕೈಕ ಕಾರಣಕ್ಕೋಸ್ಕರ ಇಷ್ಟು ಚಿತ್ರಹಿಂಸೆ ಕೊಟ್ಟು ಆ ವ್ಯಕ್ತಿಯನ್ನು ಸಾಯಿಸಿದ್ದಾರೆ ಅಂತಂದರೆ ಇವರ ಮನಸ್ಥಿತಿ ಮತ್ತು ಇವರ ಉದ್ದೇಶ ಬೇರೆ ಏನಾದರೂ ಇತ್ತಾ? ಆತನ ಮೇಲೆ ಬೇರೆ ಏನಾದರೂ ವೈಷಮ್ಯ ದ್ವೇಷ ಏನಾದರೂ ಇತ್ತಾ ಅಂತ ಅನಿಸುತ್ತೆ.